ಒಂದು ಅಕ್ಷರ ಬಿಡಬಾರ್ದು. ಇಲ್ಲಿ ನಿಲ್ಲಿ. ನೀನು ಪಂಚ ಚಿಗುರಬ ಪಂಚ ಪಂಚ ಯಾಕೆ ಬಂದದ್ದು? ಯಾಕೆ ಬಂದದ್ದು? ಯಾಕೆ ಬಂದದ್ದು? ಬರಬೇಕು ಅಂತ ಬಂದದ್ದು. ಬರಬೇಕು ಅಂತ ಬಂದದ್ದು. ಬರಬೇಕು ಅಂತ ಬಂದದ್ದು. ಅಲ್ಲಿಗೆ ಹೋಗ್ಬೇಕಿತ್ತಂತೆ. ಅಲ್ಲಿಗೆ ಹೋಗ್ಬೇಕಿತ್ತಂತೆ. ಅಲ್ಲಿಗೆ ಹೋಗ್ಬೇಕಿತ್ತು. ಅಲ್ಲಿಗೆ ಇಲ್ಲಿಗೆ ಹೋದ್ರೆ ಏನು ಅಥವಾ ಅಲ್ಲಿಗೆ ಯಾಕೆ? ಅಲ್ಲಿಗೆ ಹೋಗುವ ಯಾಕೆ? ಅಲ್ಲಿಗೆ ಅಂದ್ರೆ ಯಾಕೆ? ಎಲ್ಲಿಗೆ? ಇಲ್ವೇ ಅವಳಿಗೆ ನಿಮಗೆ ಅವಳಿದ್ದಾಳಲ್ಲ, ನಿಮಗೆ ಅವಳಿದ್ದಾಳಲ್ಲ, ಅವಳಿದ್ದಾಳಲ್ಲ ಯಾವಳು? ಅವಳಿದ್ದಾಳಲ್ಲ, ರೂಪವತಿ, ಕುಲವತಿ, ವಿದ್ಯಾವತಿ, ಐಶ್ವರ್ಯವತಿ, ಗುಣವತಿ, ಅಲ್ಲಿಗೆ ಹೋಗ್ಲಿಕ್ಕೆ ಹೇಳು. ಅವಳಿದ್ದಾಳಲ್ಲ, ರೂಪವತಿ, ವಿದ್ಯಾವತಿ, ಕುಲವತಿ, ಐಶ್ವರ್ಯವತಿ, ಅಲ್ಲಿಗೆ ಹೋಗ್ಬೇಕಂತಿ. ಅಲ್ಲಿದ್ದಾಳಲ್ಲ, ರೂಪವತಿ, ಗುಣವತಿ, ಐಶ್ವರ್ಯವತಿ, ಶೃಂಗಾರವತಿ, ಅಲ್ಲಿಗೆ ಹೋಗೋದಲ್ಲ. ಇಷ್ಟನ್ನು ಹೇಳಿದ ಅವಳು ಯಾರು? ಅವಳ ಗುಣಗಾನ ಇಂಥದ್ದು. ಇಷ್ಟೆಲ್ಲ ಅವಳು ಯಾರು? ಇಷ್ಟೆಲ್ಲ ಹೇಳಿದವಳು ಯಾರು? ಬೇಕಾದ ವಸ್ತುಗಳನ್ನೆಲ್ಲ ಕೊಂಡೋಗಿ ಕೊಡ್ಲಿಕ್ಕೆ ಆಗ್ತದೆ. ಬೇಕಾದಂತಹ ವಸ್ತುಗಳನ್ನೆಲ್ಲ ಹೋಗಿ ಕೊಡ್ಲಿಕ್ಕೆ ಆಗ್ತದೆ. ಬೇಕಾದ್ದನ್ನು ಕೊಡ್ಲಿಕ್ಕೆ ಆಗ್ತದೆ. ಬೇಡದಲ್ಲಿ ಯಾರು ಕೊಡುದಿಲ್ವಲ್ಲ? ಕಡದಲ್ಲಿ ಯಾರಿಗೆ ಉಳಿದಿಲ್ಲ. ಗೊತ್ತಾಗಿಲ್ವ ಯಾರು ಅಂತ ಹೇಳಿ? ಆ ಕಾಲದಿಂದ ಮಾಡಿ ಬಂದು ಬಿಡು. ಗೊತ್ತಾಗ್ಲಿಲ್ವಾ? ಗೊತ್ತಾಗಲಿಲ್ವಾ? ಗೊತ್ತಾಗ್ಲಿಲ್ವಾ? ಗೊತ್ತಾಗಲಿಲ್ವಾ? ಗೊತ್ತಾಗಲಿಲ್ಲ. ಆ ಕಾಲದಿಂದ ಓಡಿಕೊಂಡು ಬಂದ ಬಳಿತಾಳಲ್ಲ, ಅಲ್ಲಿಗೆ ಹೋಗ್ಲಿಕ್ಕೆ ಹೇಳು. ಆ ಕೆಳಗಿನಿಂದ ಓಡಿಕೊಂಡು ಬಂದವಳಿದ್ದಾಳಲ್ಲ, ಕಡಲಿನಿಂದ ಓಡಿಕೊಂಡು ಬರ್ತಾಳ. ಕಡಲಿನಿಂದ ಓಡಿ ಬಂದವಳು ಏನು ಮಾಡಿದಳು? ಏನ್ ಮಾಡಿದ್ರು? ಏನು ಮಾಡಿದ್ರು? ಬಂಧುಗಳ ಮಾನವನ್ನು ತೆಗೆದವಳಿದ್ದಾಳಲ್ಲ, ಅಲ್ಲಿಗೆ ಹೋಗ್ಲಿಕ್ಕೆ ಹೇಳು. ಬಂಧುಗಳ ಮಾನವನ್ನು ತೆಗೆದವಳಿದ್ದಾಳಲ್ಲ, ಅಲ್ಲಿಗೆ ಹೋಗ್ಲಿಕ್ಕೆ ಹೇಳು. ಬಂದಿರೋಳು ತೆಗೆದವಳು ಅಲ್ಲಿಗೆ ಹೋಗು. ಅವಳ ಮಾಡೋದು ಕುರುಪಿ. ಕುರುಪಿಯೇ ಕುರುಪಿಗೆ ಅಣ್ಣನ ತಲೆ ಕೂದಲನ್ನು ನುಣ್ಣಗೆ ಓಡಿಸಿದವಳಿದ್ದಾಳಲ್ಲ, ಅಲ್ಲಿಗೆ ಹೋಗ್ಲಿಕ್ಕೆ ಹೇಳು. ಅದರ ತಲೆಗಿದ್ದವರನ್ನು ನುಣ್ಣಗೆ ಓಡಿಸಿದವಳಿದ್ದಾಳಲ್ಲ, ಅಲ್ಲಿಗೆ ಹೋಗ್ಲಿಕ್ಕೆ ಹೇಳು. ಕುರುಪಿಯನ್ನು ಓಡಿಸಿದವಳ ಹತ್ತಿರ ಹೇಳಿದವಳು ಹೇಳಿದ್ದಾಳು. ಚಂದದ ಇರ್ಬೋದು ತಲೆ ಅದು ಹೇಳಿದವಳು ಗೊತ್ತಾಗಿಲ್ವಾ? ಇವ್ರಿಗೆ ಯಾರು ನಾನು ಹೇಳ್ತೇನೆ. ನಾನು ಅವಳ ಹೆಸರನ್ನು ಹೇಳುದಿಲ್ಲ. ಇವನಿಗೆ ದೋಷ ಬಂತು. ದೋಷವ ಇನ್ನೊಂದ, ಅವಳ ಹೆಸರನ್ನು ಹೇಳೋದಕ್ಕೆ ನನಗೆ ಹೆಸರಿಗೆ ಆಗಿದೆ. ಆ ಕನ್ನೆ, ಆ ಕನ್ನೆ, ಯಾರಮ್ಮ? ಆ ಕನ್ನೆ, ಅವಳಿಗೆ ಅವಳ ಹೆಸರು ಹೇಳುದಿಲ್ಲ. ಸರಿ ಸರಿ. ನಿಮ್ಗೊಂದು ಕಥೆಯನ್ನು ಹೇಳ್ತೇನೆ. ಏನಮ್ಮ? ಅವಳು ಇಷ್ಟು ಸಣ್ಣವಳು, ಅಪ್ಪನ ತೊಡೆಯಲ್ಲಿ ಮಲಗಿದ್ದು. ಆಗ ನಾರದರು ಬಂದು ಕೃಷ್ಣದೇವರ ಗುಣಗಾನವನ್ನು ಮಾಡಿದ್ರು. ಆವಾಗಲೂ ಇವಳಿಗೆ ಪ್ರೀತಿ ಹುಟ್ಟಿತು. ಕೃಷ್ಣ 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 ಪ್ರೀತಿ ಹುಟ್ಟಿದ್ದು ಇವಳಿಗೆ. ಹೌದಾ? 6 ವರ್ಷದ ಮಕ್ಕಳಿಗೆ ಪ್ರೀತಿ ಹುಟ್ಟುತ್ತದ? ಅಷ್ಟು ಸಣ್ಣ ಮಗು. ಅಷ್ಟೊಂದು ಮಗಳಿಗೆ ಪ್ರೀತಿ ಹುಟ್ಟಿದ್ದು. ಬೆಳೆದ ದೊಡ್ಡವಳಾದ್ರು. ಏನು ಮಾಡಿದ್ದು ಗೊತ್ತಾ? ಏನ್ ಮಾಡಿದ್ದು? ಇವಳಿಗೆ ಇವರ ಮೇಲೆ ಪ್ರೀತಿ ಹುಟ್ಟಿ ಪ್ರೇಮ ಪತ್ರವನ್ನು ಬರೆದ್ದು ಸುದೀವ ಬ್ರಾಹ್ಮಣನನ್ನು ಕರೆಸಿದ್ದು. ಪ್ರೇಮ ಪತ್ರವನ್ನು ಅವರ ಕೈಯಲ್ಲಿ ಕೊಟ್ಟು ಇವರ ಬಳಿಗೆ ಕಳುಹಿಸಿಕೊಟ್ಟು. ಇಷ್ಟೆಲ್ಲ ಆಗಿದ? ಆ ಪ್ರೇಮ ಪತ್ರವನ್ನು ಬಂದಿದ್ದಾಳಲ್ಲ, ಅಲ್ಲಿಗೆ ಹೋಗಿದ್ದು. ಅಲ್ಲಿಗೆ ಹೋಗ್ಬೇಕು ಅಂತ ಅಲ್ಲಿಗೆ ಹೋಗ್ಬೇಕಂತ ಅವಶ್ಯಕತೆ ಅವಶ್ಯಕತೆ ಏನುಂಟು? ಅವರಿಗೆ ಏನಂತ ಗೊತ್ತಿಲ್ವ ಅವಶ್ಯಕತೆ? ಏನೆಲ್ಲ ಅವಶ್ಯಕತೆ ಮಾಡಿಕೊಡ್ತಾರೆ ಅಂತ ಗೊತ್ತಿಲ್ಲ. ಅದನ್ನೆಲ್ಲ ಬಾಯಿಗೆ ಹೇಳಿಸಿಕೊಳ್ಬೇಕು. ಅವ್ರಿಗೆ ಏನು ಗೊತ್ತಾಗಿಲ್ವಾ? ಅವರಲ್ಲಿ ಕೇಳಿ. ಏನ್ ಮಾಡಿದ್ದಾರೆ? ಏನು ಮಾಡಿದ್ದಾರೆ? ಯಾರು ಹೇಳಿದ್ದಾರೆ? ಯಾರು ಹೇಳಿದ್ದಾರೆ? ಏನು ಮಾಡಿದ್ದಾರೆ? ಯಾರು ಹೇಳಿದ್ದಾರೆ? ಯಾರು ತಗೊಂಡು ತಂದು ಕೊಟ್ಟು ಅವಳಿಗೆ ಹೋಗಿ ಕೊಟ್ಟಿದ್ದಾರಲ್ಲ, ಅಲ್ಲಿಗೆ
ಇವರ ಕೈಯಲ್ಲಿ ಇವರು ಹೋಗಿ ಅವಳಿಗೆ ಮೂಡಿಸಿದ್ದಾರೆ. ಹೌದು ಹಾ. ಅವತ್ತು ಕುತ್ಕೊಂಡು ಖರ್ಚು ಕೊಟ್ಟಿದ್ದಾರೆ. ನೀವು ಹೋಗಿ ಬಿಡಿಸಿದ್ದಾರೆ. ಅವನನ್ನು ಒಳ್ಳೆದು ಮಾಡುವ ಅಷ್ಟಕ್ಕಾಗಿ ಸೆಟ್ಟು ನನಗೆ. ಅಷ್ಟಕ್ಕಾಗಿ ಈಗ ಅದು ವಿಷಯ. ಆ ವಿಷಯ ಸಿಟ್ಟು ಮಾಡಬೇಡ ಗುಣ ಸಂಪನ್ನೆ ಗುಣ ಸಂಪನ್ನೆ ಮತ್ತೆ ಸಖಿ ಅವಳ ಜೀವ ಸಖಿಯನ್ನು ಹಿಡ್ಕೊಂಡು ಹೋಗು. ನೀವ್ಯಾಕೆ ನಿಂತದ್ದು? ನಿಮ್ಮ ಜೀವ ಸಖಿ ಇದ್ದಾಳಲ್ಲ, ಅಲ್ಲಿಗೆ ಹೋಗಿ. ನನ್ನ ಸಖಿ ಇಲ್ಲೇ ಇದ್ದಾಳಲ್ಲ. ನಿಮ್ಮ ಜೀವ ಸಖಿ ಇದ್ದಾಳಲ್ಲ ಅಲ್ಲಿ. ಯಾರು? ಅವಳು ಚಂದದವಳು. ಅವಳ ಹಾ, ಮತ್ತೆ ನೀನು ನಾನಲ್ಲಲ್ಲ ನಿಮಗೆ. ಯಾರು ಹೇಳಿದ್ದು? ನನಗೆ ಗೊತ್ತುಂಟು. ಇಲ್ಲಪ್ಪ, ನಿನ್ನ ಬಳಿಗೆ ಬಂದಾಗ ನೀನೇ. ಎಂತದಾ? ನನ್ನ ಬಳಿಗೆ ಬರುದು ಸತ್ಯಭಾಮ, ನೀನೇ ಚಂದ, ನೀನೇ ಚಂದ, ನೀನೇ ಅಂದ, ನೀನೇ ಪರಬ್ರಹ್ಮ. ರುಕ್ಮಿಣಿ ಬಳಿಗೆ ಹೋಗುದು, ನೀನೇ ಚಂದ, ನೀನೇ ಚಂದ. ಹೀಗೆ ಬಣ್ಣನೆಯ ಮಾತುಗಳನ್ನು ಆಡುವವರು ನೀವು. ಎಂತ ಸಿಟ್ಟು ಮಾಡುದು? ಸುಮ್ಮನೆ ಸಂಪನ್ನೆ ಯಾಕೆ? ಸುಮ್ಮನೆ ಅಲ್ಲ. ಸಿಟ್ಟು ಮಾಡಲು ಬೇಡ. ಸುಮ್ಮನೆ ಸಂಪನ್ನೆ. ಪಟ್ಟದ ರಾಣಿ ಕೇಳು. ಯಾರು ಪಟ್ಟದ ರಾಣಿ? ನೀನು ಪಟ್ಟದ ರಾಣಿ. ಪಟ್ಟದ ರಾಣಿ ಅಂದ್ರೆ ನೀವು ಹೀಗೆಲ್ಲ ಮಾಡ್ತೀರಾ? ಅಲ್ಲೋದೆ ಕಾರಣದಿಂದ ಹೋಗಲಿಲ್ಲ. ಪಟ್ಟದ ರಾಣಿ ಕೇಳಿ ಪರಮ ಕಲ್ಯಾಣ. ನಿನ್ನಂತಹ ಕಲ್ಯಾಣವನ್ನು ಹೊಂದಿದ ಹೆಣ್ಮಗಳು 8 ಮಂದಿಯಲ್ಲಿ ಯಾರಾದ್ರೂ ಮುಂದಕ್ಕೆ ಸಾಧ್ಯವೇ? ಯೋಚನೆ ಮಾಡು. ಆವಾಗ ಹೇಳ್ತಾ ಇದ್ದಲ್ಲ, ಅವಳು ಇವಳು ಅನ್ಯರಿಗೆ ನಾನು ಕೊಟ್ಟ ವಸ್ತುವೇ ಅಂತ ವಿಶೇಷ ಏನು? ಯಾವ ಕಾರಣಕ್ಕಾದ್ರೂ ನಿನ್ನನ್ನು ಬಿಟ್ಟು ಅನ್ಯರನ್ನು ಹತ್ತಿರ ಮಾಡಿ ನೀನೇ ಸರ್ವಶ್ರೇಷ್ಠರದ್ದು. ನಿನ್ನನ್ನು ಕೇಳಲು ಇನ್ನೊಬ್ಬರು ಏನಾದ್ರು ಕೊಡೋದಕ್ಕೆ ಸಾಧ್ಯವೇ? ಖಂಡಿತವಾಗಿ ನಾನು ಆ ರೀತಿಯಾಗಿ ಮಾಡುವವರು ಖಂಡಿತ ಅಲ್ಲ. ಚಂದ್ರ ಅಂತ ಗುಣವುಳ್ಳವಳು, ಫಲಾಪುಣ ಅಂತ ನೀನು ಕಲೆ ಉಳ್ಳವಳಾಗಿ ನಡೆಕೊಂಡೇ ಇದ್ದಾನೆ. ನಿನ್ನ ಭಾವತ್ವಕ್ಕೆ ಸರಿಯೇ ಅದಕ್ಕೆ ಶೀತಾಂಶವಾಗ್ತದೆ. ಅದರಲ್ಲಿ ಹೇಳಿದೆ ಎಂತದ್ದು? ಶೀತಾಂಶವಾಗಿ ಚಂದ್ರನಂತ ಜನ ಶೀತಾಂಶ ಯಾರು? ಚಂದ್ರ ನಿನ್ನ ಬಳಿಗೆ ಬಂದಾಗ ತಂಗದಿರ ಚಂದ್ರನ ಬಳಿ ಬಂದ ಹಾಗಾದ್ರೆ
ಬೇಕು ನನಗೆ. ಓಹೋ. ಬಿಸು ಬಾಧಕರು ಹ್ಮ್ ಬೆಂಗದಿರನಾಗಲಿ ಹ್ಮ್ ತಂಗದಿರನಾಗಲಿ ಹಾ. ಆದ್ರಿಂದ ಹೇಳಿ ಹೊಡೆ ಕಟ್ಟ ವಸ್ತು ಇಂಥದ್ದು ಹ್ಮ್ ನಿನ್ನಲ್ಲಿ ಕೇಳಿದ್ರೆ ನಾನು ಯಾರ ಮಾತು ಕೊಟ್ಟೇನು ಹ್ಮ್ ಅಥವಾ ಹ್ಮ್ ನಿನ್ನ ಮಾತನ್ನು ಬಿಟ್ಟು ಇನ್ನರ ಮಾತನ್ನು ಕೇಳುವುದಕ್ಕುಂಟು ನಿನಗೆ ಅನ್ಯರಿಗಿಂತ ಘನ ವಸ್ತು ಏನು? ನನ್ನ ವಸ್ತು ಅಂತ ನಿನಗಿಂತ ಹೆಚ್ಚಿನವರು ಯಾರು ಹ್ಮ್ ಖಂಡಿತ ಇವೆ ಹ್ಮ್. ಹಾಗೊಂದು ಮಾಡಿದ್ರೆ ಹೇಳು ಅದೇನು ಅಂತ ನಾನು ಪ್ರಾಮಾಣಿಕ ಒಪ್ಪಿಕೊಂಡು ಎಂತದ್ದು ಹೇಳ್ತೇನೆ. ನಾನು ಗೊತ್ತೇ ಇಲ್ಲ ನಿಮಗೆ ಗೊತ್ತೇ ಇಲ್ವಾ? ಗೊತ್ತೇ ಇಲ್ವೇ? ಬಿಡಿ ಬಿಡಿ ನಿಮ್ಮ ಬಣ್ಣನೇ ಮಾಡಿ. ಭಾಗ್ಯದರ್ಶಕ ಮಾತ್ರವಾ? ಮತ್ತೆ ಬೇರೆ ಯಾರು ನಿಮ್ಮ ಹತ್ತಿರ ಬರಲಿಲ್ಲ? ನಿಮ್ಮ ಅಂತ ಕೆಲವು ಬರ್ತಾರೆ ಹೋಗ್ತಾರೆ ಅದರಲ್ಲಿ ಯಾರು ಮಾತಾಡ್ತಾರೆ? ದೇವೇಂದ್ರ ಬಂದಲ್ಲಿ ಹೇಳ್ತಾರೆ. ಮತ್ತೆ ದೇವೇಂದ್ರ ಕುಬೇರ ವರುಣ ವಾಯುವೆಲ್ಲ ಒಂದೇ ಬೇಕಾದಾಗೆಲ್ಲ ಬರ್ತಾರೆ. ಹೊಸಬ್ರು ಬರ್ಲಿಲ್ವಾ? ನಾರದು ಬಂದಿರ್ಲಿಲ್ವಾ? ನಾರದ ಬಂದಿ ಮತ್ತೆ ಯಾಕೆ ನಿಮ್ಮ ಬಾಯಿಗೆ ಬಾಯಿಗೆ ಮನೆಯಲ್ಲೂ ತೆರೆದ ಬಾಗಿಲು. ನಿಮ್ಗೆ ಬಾಯಿ ಯಾಕೆ ಬರಲಿಲ್ಲ ಹಾಗಾದ್ರೆ? ನಿನಗೆ ಎಂತ ಸುದ್ದಿ ಬಂತು? ಬರೀ ಕೈಲಿ ಬಂದ ಕೈಯಲ್ಲಿ ನೀರು ಇಟ್ಕೊಂಡು ಬಂದ್ರು. ಹತ್ತು ಬರಲಿ ಕೈಯಲ್ಲಿ 10 ಬೆರಳು ಮತ್ತೆ ಮತ್ತೆ ಹತ್ತಿರದ ಬಂದದ್ದು 20 ಇರ್ತದೆ. ಏನು ಹಿಡಿದುಕೊಂಡು ಬಂದ್ರು? ವೀಣೆ ಇತ್ತು ತಂಬೂರಿ ತಾಳ ತಂಬೂರಿ ಅದು ಯಾವಾಗಲೂ ಹಿಡಿದುಕೊಂಡು ಬರುವ ಇಲ್ಲವೇ? ಅದು ಎಲ್ಲವೂ ಇತ್ತು. ಬೇರೆ ಏನಿರ್ಲಿಲ್ವಾ? ಇತ್ತು ತಲೆ ಏನು ಅಂತ ಕೇಳಿದ್ದಲ್ಲ, ತಲೆ ಒಳಗ ತಲೆ ಒಳಗಲ್ಲ, ಕೈಯಲ್ಲಿ ಏನು ಹಿಡ್ಕೊಂಡು ಬಂದಿದ್ದು ಅಂತ ಕೇಳಿದ್ದು. ಹೂ ಹಿಡ್ಕೊಂಡು ಬಂದಿಲ್ವಾ? ಹೂ ಇತ್ತಲ್ಲ, ಯಾವ ಹೂ ಹಿಡ್ಕೊಂಡು ಬಂದ್ರು? ಅದು ಕಿತ್ತಡಿ ತಂದು ಎತ್ತುದಲ್ಲ ಕಿತ್ತಡಿದ ಹೂ ಯಾವುದು? ಅಲರುಳ್ಳ ಅಲರುಳ್ಳ. ಅದಕ್ಕೆ ಹೆಸರಿಲ್ವಾ? ಎಂತದ್ದು ಪಾರಿಜಾತ ಅಂತ ಇದೆ. ಎಂತದ್ದು ನಿಮ್ಗೆ ಈಗ ಎಂತದ್ದು ಆಯ್ತಲ್ಲ, ಪಾರಿಜಾತ ಹೂ ಹಿಡ್ಕೊಂಡು ಬಂದ್ರ? ಕೊಡಲಿಲ್ಲವೇ? ಕೊಡಲಿಲ್ಲವೇ? ಕಿತ್ತಡಿ ತಂದು ಕೊಟ್ಟಿದ್ದಾರೆ. ಕೊಟ್ಟಿದ್ದಾರಲ್ವಾ? ನೀವೇ ಹೇಳಿದ್ರಿ. ಏನು ಹೇಳಿದ್ರಿ? ಇದೆ. ಯಾಕೆ ಕೊಟ್ಟದ್ದು? ಯಾಕೆ ತಂದು ಕೊಟ್ಟದ್ದು ಯಾಕೆ? 8 ಜನ ಇದ್ದಾರೆ. ಹೇಳಿದ್ದೀರಾ ನೀವು ಅದನ್ನು? ಹೇಳಿದ್ದೆ. ನೀವು ಹೇಳಿಲ್ಲ. ನೀವು ಎತ್ತಿದ್ದಾರೆ ಅಂತ ಕೇಳಿಲ್ಲ, ಒಂದು ತಂದಿದ್ದೀರಲ್ವಾ? ಏನು ತಂದಿದ್ದೀರಲ್ಲ? ಅದನ್ನು ಏನು ಮಾಡ್ಬೇಕಂತ ಕೇಳಿ. ನಿನಗೆ ನನ್ನ ಮನೆಯವರ ಗೊತ್ತಾಗಬೇಕಿತ್ತು ಅದರ ಅರ್ಥ. ಒಂದು ತಂದಿದ್ದೀರಲ್ಲ ಅಂತ ಆ ಪ್ರಶ್ನೆಗೆ ಎಲ್ಲ ಅರ್ಥ ಮಾಡಿಕೊಂಡು ನಾನು ಯಾರಿಗೆ ಕೊಟ್ಟಿದ್ದೆ? ಎಂತ ಹೇಗೆ ಹೇಳಿ? ಎಂಟು ಬಂದಿದ್ದಾರಲ್ಲ ಹೌದು, ಎಂತ ಹೇಳಿದವ? ಅವನ ಅವಳಿಗೆ ಕೊಡು. ನೀವೆಂತ ಹೇಳಿದ್ರಿ? ಅವಳದ್ರೆ ಯಾರು? ಅವಳ ಹೆಸರು ಬರ್ತೀವಿ ನಿಮಗೆ. ವೈದ್ಯರು ನಾಳಿ ವೈದ್ಯಲ್ಲದೆ ಅನ್ಯರಿಗೆ ಮುಡಿಯುವ ಯೋಗ್ಯತೆ ಇಲ್ಲ ಅಂತ ಹೇಳಿಬಿಟ್ಟ ನಾನು. ಅವ ಹೇಳಿ, ನೀವೇನು ಹೇಳಿದ್ರಿ? ಅದು ಯಾಕೆ ಹೇಳ್ತಿದ್ದೆ? ಇದು ತುಂಬ ವಿಷಯ ಹೇಳಿ. ನೀವೇನ್ ಮಾಡಿದ್ರಿ? ಅವಳ ತಲೆ ಬಾಚಿ ಮುಡಿಸಿ ದೇವರೇ, ಅವಳ ತಲೆ ಮುಂದೆ ಬಾಚಿಸಿ ಯಾರು? ಅವಳ ಕೈಯಲ್ಲಿ ಮುರಿದೋಗಿತ್ತ? ಇಲ್ಲ. ಅವಳಿಗೆ ಉಪವಾಸ ತೊಡಿಸಿದ್ಯಾರು? ಅವಳ ಕೈಯನ್ನು ಸೊಟ್ಟಗಾಗಿ ಹೋಗಿತ್ತ? ಇಲ್ಲ. ಅವಳಿಗೆ ಎಣ್ಣೆ ಹಾಕಿ ತಡೆ ಹಿಡಿದು ಹೂವನ್ನು ಬಿಡಿಸಿದ್ಯಾರು? ಅವಳ ಕೈಯನ್ನು ಮುರಿದೋಗಿತ್ತ? ಇಲ್ಲ ನನ್ನ ಬಳಿಗೆ ಬರು. ನಾನು ಹೇಳುವುದು ನೀವು ಹೇಳಿದ ಹೇಳಬೇಕಿತ್ತಂತೆ. ನಮಗೆ ಬಾವಿ ಆಗುವ ಅಂತ ಬೇಕಾಗ್ತದೆ. ನಾರದರೊಂದು ಹೂವನ್ನು ತಂದಿದ್ದಾರೆ, ಇದನ್ನು ರುಕ್ಮಿಣಿಗೆ ಮುಗಿಸಬೇಕಂತೆ, ನೋಡಿಕೊಂಡು ಅಂತ ಹೇಳಿದ್ರೆ ನಾನೇನು ಬೇಡ ಅಂತ ಹೇಳ್ತೇನಾ? ನನಗೆ ಹೊಟ್ಟೆಗೆ ಚುಂಟ. ಹಾಗಾದ್ರೆ ನನ್ನಲ್ಲಿ ಏನು ಕಡಿಮೆ ಉಂಟು? ಅವಳಲ್ಲಿ ಹೆಚ್ಚಿ, ನನ್ನಲ್ಲಿ ಕುಂದಿ, ನಾನೇನು ನಮ್ಗೆ ರೂಪ ಇಲ್ವಾ? ಅವಳು ಹೆಚ್ಚು ನನ್ನ ಕಣ್ ಸರಿ ಇಲ್ವಾ? ಅವಳು ನನ್ನ ತಲೆ ಸರಿ ಇಲ್ವಾ? ಸರಿ. ನನ್ನ ತಲೆ ಸರಿ ಇಲ್ವಾ? ಸರಿ. ನನ್ನ ಮೂಗು ಸರಿ ಇಲ್ವಾ? ನನ್ನ ಕೈ ಸೊಟ್ಟಗಾಗಿಲ್ಲ? ನಾನೇನು ನನ್ನ ಮನೆ ಕಣ್ಣ ಹೀಗೆ ಅಲ್ಲ ಇದಲ್ಲ ಬೇರೆ ಕಣ್ಣಿಲ್ಲ. ಅಲ್ಲ ನಾನೇನು ಹೀಗೆ ನಡೀತೇನಾ? ಎಲ್ಲ ಸರಿ ಉಂಟಲ್ಲ? ಸರಿ ಸರಿ ಇದೆಯಲ್ವಾ? ಸರಿ ಇದೆಯಲ್ವಾ? ಹಾಗಾದ್ರೆ ನನ್ನಲ್ಲಿ ಕಡಿಮೆ ಏನು? ಅವಳಲ್ಲಿ ಹೆಚ್ಚೇನುಂಟು? ಅವಳು ಹೆಚ್ಚೇನು ಅವಳಿಗೆ ಹೋಗುವವರಲ್ಲಿ ಮುಂದೆ ಮುಂದೇನು? ತಲಹಾಳಿಗೆ ಬಂದು ನಿಮಗೆ ಕಪಟ ಕೃತ್ಯ ಇಂಥದ್ದೆಲ್ಲ ಮಾಡಿ ಬಿಟ್ಟನಲ್ಲ, ಅವಳಿಗೆ ಹೋಗಿ ಮುಡಿಸಿದ್ರಲ್ಲ, ಹೋಗಿ ಅಲ್ಲಿಗೆ ನನ್ನ ಮನೆಗೆ ಬರಬೇಡ. ಬಾ. ಉಳಿದದ್ದೆಲ್ಲ ಬೇಡ. ಅದು ಒಂದು ಸ್ವೀಕಾರ. ಯಾವುದು? ನೀ ಕೇಳಿದ್ದೆ ಸುರಲೋಕದ ಸುಖವನ್ನು ಹ್ಮ್. ಆ ಸೀತೆ ಕೊಡುವ. ಹಾ, ಈಗ ಋಷಿ ಕೊಟ್ಟದ್ದಲ್ಲಿ ನಿನಗೆ ಬೇಸರ ಇಲ್ಲ. ಅವಳಿಗೆ ಕೊಡುವುದಕ್ಕೆ ಮೊದಲು ಹೇಳ್ಬೇಕಿತ್ತು, ಯಾಕೆ ಕೇಳಿಲ್ಲ? ಮಾಡಿದ್ದೇನೆ ತಪ್ಪು ಅಂತ ಹೇಳಲಿಕ್ಕೆ. ಹೆಣ್ಣು ಮಕ್ಕಳಿಗೆ ಒಂದು ಬಂಗಾರದ ವಿಷಯದಲ್ಲಿ, ಇನ್ನೊಂದು ಸೀರೆಯ ವಿಷಯದಲ್ಲಿ, ಒಂದು ಹೂವಿನ ವಿಷಯದಲ್ಲಿ, ಈ 3 ವಿಷಯದಲ್ಲಿ ಹಂಚಿಕೊಳ್ಳಿಕ್ಕೆ ಅವರು ಇಷ್ಟಪಡುವುದಿಲ್ಲ. ಇಲ್ಲ. ಗಂಡನ ವಿಷಯ ಬೇಕೇ ಬೇಕು. ಗಂಡನ ವಿಷಯವನ್ನು ಹಂಚಿಕೊಳ್ಳುದು. ಗಂಡನ ವಿಷಯವನ್ನು ಹಂಚಿಕೊಳ್ಳುವುದು. ಬಂಗಾರ, ಸೀರೆ, ಹೂವು ಅದನ್ನೆಷ್ಟಕ್ಕೆ ಬಿಟ್ಟು ಕೊಡುವುದು. ಬಿಟ್ಟು ಕೊಡುವುದೇ ಇಲ್ಲ. ಹಾಗಾದ್ರೆ ನೀವು ಆ ಹೂವನ್ನು ಯಾಕೆ ಮರೆ ಮಾಚಿದ್ದೀರಿ? ನನ್ನಲ್ಲಿ ಬಂದು ಯಾಕೆ ಕೇಳಿಲ್ಲ? ಕೇಳಿ ನೋಡೋಣ. ಹಾಗೆ ಮಾಡಿ ಏನು ವಿಷಯ ಬೇರೆ ಅದು. ಏನು? ಮನ್ನಿಸೇ
ಕಂಡುಕೊಂಡ ಸತ್ಯ. ಮನ್ನಿಸಿ. ನಾಳೆ ನೀನು ಇದೆಲ್ಲ ಯಾಕೆ ಮನ್ನಿಸ್ಬೇಕು? ಪನ್ನಂಗನಿ ಭವೇ. ಅಲ್ಲೋ ಎಂತದ್ದು? ಕಾಡಸರ್ಪದಲ್ಲ ಅನ್ನಕ. ಅದಲ್ಲ ಹ್ಮ್ ಅಲ್ಲ ಹ, ಹ. ಪನ್ನಂಗನಿ ಭವೇ. ಹ್ಮ್ ಅಂತಹ ಸೇವಿಕೆ ಉಳ್ಳವು, ಹ್ಮ್ ಜಲದ ಯೋಚನೆ ಹೌದು, ಹ್ಮ್ ಚಂದ್ರ ಅಂತ ಹಡೆ ಉಳ್ಳವನು ಹೌದು, ಹಾ ಚಂಪಕನಾಸಿ ಹೌದು, ಹ್ಮ್ ಎಲ್ಲವೂ ಆಗಿ ಹ್ಮ್ ಸರ್ವ ಸೌಂದರ್ಯಕ್ಕೆ ಆಕಾರ ಸ್ಥಾನ ಉಳ್ಳವು. ಹ್ಮ್ ಗಂಡನ ಕುಂಡಲಿ ಏನೋ ಹೆಚ್ಚು ಕುಂದುಗಳಾಗಲಿ ಹಾ ಮನ್ನಿಸಬೇಕಾದ ಗುಣ ಯಾರು? ಹ್ಮ್ ಹೆಂಡತಿಯಾದ ನಿನಗೆ ನೀನು ಒಲಿದು ಮನ್ನಿಸಿ. ಬೇಕಾದ ಇನ್ನು ಮುಂದೆ ನಾನು ಕ್ಷಮೆ ಕೇಳುವುದಕ್ಕೆ ಸಣ್ಣವನಾಗಲಾರೆ. ಮುನಿಸಿದ ಹೆಂಡತಿಯನ್ನು ಸಮಾಧಾನ ಪಡಿಸುವುದಕ್ಕೆ ನನ್ನನ್ನು ಮನ್ನಿಸುತ್ತ ಕೇಳುತ್ತೇನೆ. ಯಾಕೆ ನಿಮಗೆ ತೋರಿಸಲಿಲ್ಲ? ಯಾಕೆ? ತಾಯಿ ಹ್ಮ್ ನಿನಗೊಂದು ಸುಮವ ನೀವು ನದಾವಚ ಒಂದ ಒಂದಾ? ಒಂದು ಬೊಗಸೆ ಕೊಟ್ಟರೆ ಕಡಿ, ಹ್ಮ್ ಅದಕ್ಕೆ ಹೆಚ್ಚು ಕೊಡಲಿ. ಹೆಚ್ಚಂದ್ರೆ ಬೊಗಸಲ್ಲಿ ಸಂಗ್ರಹ ಮಾಡಬೇಕು ಅಂತ ಎಲ್ಲಿ ಹೋಗ್ಬೇಕು? ಎಲ್ಲಿ ಹೋಗ್ಬೇಕು? ಇರುವಲ್ಲಿಗೆ ಹೋಗ್ಲಿ. ಹ್ಮ್ ಇರುವಲ್ಲಿಗೆ ಹೋಗ್ಬೇಕಾದ್ರೆ ಹಾ ಅಷ್ಟು ಸಂಗ್ರಹಕ್ಕೆ ಏನನ್ನು ಮಾಡಬೇಕು? ಏನನ್ನು? ಮರವನ್ನೇ ನೋಡಬೇಕು. ಓ ಅದಕ್ಕೆ ಹಾ ನಾನು ನಿಮಗೆ ಮರ ತೋರಿಸುವ ಅಂತಿದ್ದೆ. ನನಗೆ ಗೊತ್ತಾಯ್ತು. ಆದಷ್ಟು ಬೇಗ ಸತ್ಯಭಾಮಿಗೆ ಒಂದು ಮರ ತೋರಿಸ್ಬೇಕಂತ ನೀವು ಉಪಾಯ ಮಾಡಿದ್ದೀರಿ. ಯಾವುದು? ಸರಿ ಸರಿ, ಮಾವಿನ ಮರ ತೋರಿಸುದಲ್ವಾ? ಸಾಯ್ಬೇಕಂತ ಹೇಳುದಲ್ಲ, ನಾ ಹೋಗ್ತೇನೆ, ಬೇಡ, ನಾ ಸಾಯ್ತೇನೆ. ಇಲ್ಲಿ ಬಾ, ನಾ ಸಾಯ್ತೇನೆ. ಇಲ್ಲಿ ಬಾ. ಬಾರಿಯ ಸುದ್ದಿ ಮರದ ಸುದ್ದಿಯಾಗಿ ನಿನಗೆ ಮರ ಅಂತ ಹೇಳುದಲ್ಲ, ನಿಮಗೆ ಮಾವಿನ ಮರ ಅಂತ ಹೇಳಿಕ್ಕೆ ಆಗುದಿಲ್ಲ ಅಷ್ಟೇ. ಹಾಗಲ್ಲ. ನಾರಿ ನಿನಗೊಂದು ಯಾರಿಗಾದ್ರೂ ಮರ ತೋರಿಸ್ತೀರ ಅಂತ ಹೇಳಿದ ಅರ್ಥ ಏನು? ಆದಷ್ಟು ಬೇಗ ನೀವು ಹೋಗ್ಬೇಕಂತ. ಬಾರಿಯ ಹ್ಮ್ ತುಂಬ ಹ್ಮ್ ಸುಮ ಹ್ಮ್ ಸಂಬಂಧ ಮರ ಮಾವಿನ ಮರ ಮಾವಿನ ಮರ ಆಗ್ತಿಲ್ಲ, ಮರ ತೋರಿಸ್ತೀರ ಅಂತ ಹೇಳಿದ್ರಿ. ಪೂರ್ತಿ ಕೇಳೆ. ಹಾ ನಾರಿ ನಿನಗೊಂದು ಸುಮವ ನೀವು ದದಾವ ಚಂದ ಎಂದವಳಿಗಿಟ್ಟೆ ಕಮಲ ನೇತ್ರ ನೀ ಮತ್ತೆ ಹ್ಮ್ ಗೊತ್ತಾಯ್ತು? ಎಂತದ್ದು? ಕಮಲ ನೇತ್ರ ನೀ ಮತ್ತೆ ಅಮರ ನೇತ್ರೆ? ನೀ ಮತ್ತೆ ಅವಳಿಗಿಂತ ನಾವಸ್ತಿ. ಹೇಳಿಕ್ಕೆ ಗೊತ್ತಿಲ್ಲ. ಎಲ್ಲ ಕೂಡಿ ಸಮಾಧಾನ. ಅವಳು ಮೊದಲು, ನಾನು ಮತ್ತೆ ಅಂತ ಹೇಳುವ. ಹಾಗಂದ್ರೆ ನೀ ಕೇಳಿ ಮತ್ತೆ ಆಹಾ. ಸುವರ್ಣ ವೃಕ್ಷವ ತೋರಿಸ್ತೀನಿ. ಮಾಡಿದಾಗ ವೃಕ್ಷವನ್ನೇ ನನಗೆ ತೋರಿಸ್ತೀನಿ ಎಂದುದಕ್ಕಾಗಿ ಅವಳಿಗಿಂತ ವಿಷಯ ಅಷ್ಟೇ. ಯೋಗಿದಂತಹ ಹೂವನ್ನು ನನಗೆ ತೋರಿಸಲಿಲ್ಲ ನೀವು. ಈಗ ಪಾರಿಜಾತ ವೃಕ್ಷವನ್ನು ತೋರಿಸ್ತೇನೆ ಅಂತ ಹೇಳ್ತಾ ಇದ್ದೀನಿ. ನೀವು ಇದು ಹೇಗಾಗಿ ಗೊತ್ತುಂಟಾ? ಹೇಗೆ? ಹೋಗದ ಊರಿಗೆ ಒಬ್ಬ ಸಾಗದ ದಾರಿಯನ್ನು ಹೇಳಿದನಂತೆ. ಹಾಗೆ ಆಯ್ತು ನಿಮ್ಮದು. ಯೋಗಿ ತುಂಗ ಹೂವನೊಂದ ತೋರಬೇಕು ಅಂತ ನೀ ಬೇರೆ ಮೇರನ್ನು ತೋರಿಸಲಿಕ್ಕೆ ಉಂಟಾ? ಹೋಗದ ಊರಿಗೆ ಸಾಗದ ಊರಿಯ ಹ್ಮ್ ಸಾಗಿಸಿದ ಹಾಗಾಯ್ತು. ಸಾಗಿಸಿದಾಗ ಆಯ್ತು. ನಂಬಿಕೆ ಇಲ್ಲ. ಹ್ಮ್ ಕೆಲವು ಸಲ ಹಾಗೆ ನನಗೆ ನಂಬಿಕೆ ಬರುವುದಿಲ್ಲ. ಎಷ್ಟಕ್ಕೂ ನಂಬಿಕೆ ಇಲ್ಲ. ಹ್ಮ್ ಯಾಕೆ ನಂಬಿಕೆ ಇಲ್ಲ? ಯಾಕೆ? ಕುಟಿಲತೆ ಹೆಣ್ಮಕ್ಕಳಲ್ಲಿ ಸಹಜ. ಹ್ಮ್ ಕುಟಿಲ ಕೂತಲೇ ಕುಟಿಲ